ದ್ವೇಷ ಭಾಷಣ ಬಿಲ್ ದಂಗಲ್ ಗದ್ದಲದ ನಡುವೆ ದ್ವೇಷ ಭಾಷಣದ ಬಿಲ್ ಇದೆಯಲ್ಲ, ದ್ವೇಷ ಭಾಷಣ ತಡೆ ಮಸೂದೆಗೆ ಅಂಗೀಕಾರ ಚರ್ಚೆ ಮಾಡದೆ ವಿಧೇಯಕವನ್ನ ಮಂಡಿಸಿದ್ದಕ್ಕೆ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾವೆ. ವಿಧೇಯಕವನ್ನು ಮಂಡಿಸಿ ಸಮರ್ಥಿಸಿಕೊಂಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ಸಮಬಲದ ಹೋರಾಟ ಇರೋದ್ರಿಂದಾಗಿ ವಿಪಕ್ಷದಲ್ಲಿ ಬಿಲ್ ಪಾಸ್ ಆಗೋದು ಡೌಟ್ ಇದೆ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ದ್ವೇಷ ಭಾಷಣ ಬಿಲ್ ಅನ್ನೋದು ಈಗಿರುವಂತ ಕುತೂಹಲ. ದ್ವೇಷ ಭಾಷಣ ಬಿಲ್ ಇತ್ತಲ್ಲ, ಅದನ್ನ ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಯಾವುದೇ ಚರ್ಚೆ ಮಾಡದೆ ಅದನ್ನ ಮಂಡಿಸಿರೋದಕ್ಕೆ ವಿಪಕ್ಷಗಳು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಪರಿಷತ್ನಲ್ಲೂ ಕೂಡ ಇದನ್ನ ಮಂಡಿಸಬೇಕಾಗಿರೋದ್ರಿಂದಾಗಿ, ಸಮಬಲದ ಸಂಖ್ಯೆ ಇರೋದ್ರಿಂದಾಗಿ ವಿಧಾನಸಭೆಗಿಂತ ವಿಧಾನ ಪರಿಷತ್ನಲ್ಲಿ ಸಮಬಲದ ಸಂಖ್ಯೆ ಇದೆ. ಹೀಗಾಗಿ ಇದು ಮಂಡನೆ ಆಗತ್ತಾ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ದ್ವೇಷ ಭಾಷಣ ಬಿಲ್ಗೆ ಮೊದಲಿಂದಲೂ ಬಿಜೆಪಿ ವಿರೋಧ ಇತ್ತು. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನ ನಾನು ಈಗ ಹೇಳಿದ್ದೇನೆ, ಅದನ್ನು ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ ಏನು ಚರ್ಚೆ ನಿಮ್ದು? ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನ ನಾನು ಈಗ ಹೇಳಿದ್ದೇನೆ, ಅದನ್ನು ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ ಏನು ಚರ್ಚೆ? ದ್ವೇಷ ಭಾಷಣ ಬಿಲ್ ದಂಗಲ್ ಗದ್ದಲದ ನಡುವೆ ದ್ವೇಷ ಭಾಷಣದ ಬಿಲ್ ಇದೆಯಲ್ಲ, ದ್ವೇಷ ಭಾಷಣ ತಡೆ ಮಸೂದೆಗೆ ಅಂಗೀಕಾರ ಚರ್ಚೆ ಮಾಡದೆ ವಿಧೇಯಕವನ್ನ ಮಂಡಿಸಿದ್ದಕ್ಕೆ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾವೆ. ವಿಧೇಯಕವನ್ನು ಮಂಡಿಸಿ ಸಮರ್ಥಿಸಿಕೊಂಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ಸಮಬಲದ ಹೋರಾಟ ಇರೋದ್ರಿಂದಾಗಿ ವಿಪಕ್ಷದಲ್ಲಿ ಬಿಲ್ ಪಾಸ್ ಆಗೋದು ಡೌಟ್ ಇದೆ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ದ್ವೇಷ ಭಾಷಣ ಬಿಲ್ ಅನ್ನೋದು ಈಗಿರುವಂತ ಕುತೂಹಲ. ದ್ವೇಷ ಭಾಷಣ ಬಿಲ್ ಇತ್ತಲ್ಲ, ಅದನ್ನ ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಯಾವುದೇ ಚರ್ಚೆ ಮಾಡದೆ ಅದನ್ನ ಮಂಡಿಸಿರೋದಕ್ಕೆ ವಿಪಕ್ಷಗಳು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಪರಿಷತ್ನಲ್ಲೂ ಕೂಡ ಇದನ್ನ ಮಂಡಿಸಬೇಕಾಗಿರೋದ್ರಿಂದಾಗಿ, ಸಮಬಲದ ಸಂಖ್ಯೆ ಇರೋದ್ರಿಂದಾಗಿ ವಿಧಾನಸಭೆಗಿಂತ ವಿಧಾನ ಪರಿಷತ್ನಲ್ಲಿ ಸಮಬಲದ ಸಂಖ್ಯೆ ಇದೆ. ಹೀಗಾಗಿ ಇದು ಮಂಡನೆ ಆಗತ್ತಾ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ದ್ವೇಷ ಭಾಷಣ ಬಿಲ್ಗೆ ಮೊದಲಿಂದಲೂ ಬಿಜೆಪಿ ವಿರೋಧ ಇತ್ತು. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನ ನಾನು ಈಗ ಹೇಳಿದ್ದೇನೆ, ಅದನ್ನು ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ ಏನು ಚರ್ಚೆ ನಿಮ್ದು? ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನ ನಾನು ಈಗ ಹೇಳಿದ್ದೇನೆ, ಅದನ್ನು ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ ಏನು ಚರ್ಚೆ? ದ್ವೇಷ ಭಾಷಣ ಬಿಲ್ ದಂಗಲ್ ಗದ್ದಲದ ನಡುವೆ ದ್ವೇಷ ಭಾಷಣದ ಬಿಲ್ ಇದೆಯಲ್ಲ, ದ್ವೇಷ ಭಾಷಣ ತಡೆ ಮಸೂದೆಗೆ ಅಂಗೀಕಾರ ಚರ್ಚೆ ಮಾಡದೆ ವಿಧೇಯಕವನ್ನ ಮಂಡಿಸಿದ್ದಕ್ಕೆ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾವೆ. ವಿಧೇಯಕವನ್ನು ಮಂಡಿಸಿ ಸಮರ್ಥಿಸಿಕೊಂಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ಸಮಬಲದ ಹೋರಾಟ ಇರೋದ್ರಿಂದಾಗಿ ವಿಪಕ್ಷದಲ್ಲಿ ಬಿಲ್ ಪಾಸ್ ಆಗೋದು ಡೌಟ್ ಇದೆ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ದ್ವೇಷ ಭಾಷಣ ಬಿಲ್ ಅನ್ನೋದು ಈಗಿರುವಂತ ಕುತೂಹಲ. ದ್ವೇಷ ಭಾಷಣ ಬಿಲ್ ಇತ್ತಲ್ಲ, ಅದನ್ನ ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಯಾವುದೇ ಚರ್ಚೆ ಮಾಡದೆ ಅದನ್ನ ಮಂಡಿಸಿರೋದಕ್ಕೆ ವಿಪಕ್ಷಗಳು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಪರಿಷತ್ನಲ್ಲೂ ಕೂಡ ಇದನ್ನ ಮಂಡಿಸಬೇಕಾಗಿರೋದ್ರಿಂದಾಗಿ, ಸಮಬಲದ ಸಂಖ್ಯೆ ಇರೋದ್ರಿಂದಾಗಿ ವಿಧಾನಸಭೆಗಿಂತ ವಿಧಾನ ಪರಿಷತ್ನಲ್ಲಿ ಸಮಬಲದ ಸಂಖ್ಯೆ ಇದೆ. ಹೀಗಾಗಿ ಇದು ಮಂಡನೆ ಆಗತ್ತಾ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ದ್ವೇಷ ಭಾಷಣ ಬಿಲ್ಗೆ ಮೊದಲಿಂದಲೂ ಬಿಜೆಪಿ ವಿರೋಧ ಇತ್ತು. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನ ನಾನು ಈಗ ಹೇಳಿದ್ದೇನೆ, ಅದನ್ನು ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ ಏನು ಚರ್ಚೆ ನಿಮ್ದು? ಪ್ರಸ್ತಾವನೆ
ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನು ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನು ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ ದ್ವೇಷ ಭಾಷಣ ಬಿಲ್ ದಂಗಲ್ ಗದ್ದಲದ ನಡುವೆ ದ್ವೇಷ ಭಾಷಣದ ಬಿಲ್ ಇದೆಯಲ್ಲ, ದ್ವೇಷ ಭಾಷಣ ತಡೆ ಮಸೂದೆಗೆ ಅಂಗೀಕಾರ, ಚರ್ಚೆ ಮಾಡದೆ ವಿಧೇಯಕವನ್ನ ಮಂಡಿಸಿದ್ದಕ್ಕೆ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾವೆ. ವಿಧೇಯಕವನ್ನ ಮಂಡಿಸಿ ಸಮರ್ಥಿಸಿಕೊಂಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ಸಮಬಲದ ಹೋರಾಟ ಇರೋದ್ರಿಂದಾಗಿ ವಿಪಕ್ಷದಲ್ಲಿ ಬಿಲ್ ಪಾಸ್ ಆಗೋದು ಡೌಟ್ ಇದೆ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ದ್ವೇಷ ಭಾಷಣ ಬಿಲ್ ಅನ್ನೋದು ಈಗಿರುವಂತ ಕುತೂಹಲ. ದ್ವೇಷ ಭಾಷಣ ಬಿಲ್ ಇತ್ತಲ್ಲ, ಅದನ್ನ ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಯಾವುದೇ ಚರ್ಚೆ ಮಾಡದೆ ಅದನ್ನ ಮಂಡಿಸಿರೋದಕ್ಕೆ ವಿಪಕ್ಷಗಳು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಪರಿಷತ್ನಲ್ಲೂ ಕೂಡ ಇದನ್ನ ಮಂಡಿಸಬೇಕಾಗಿರೋದ್ರಿಂದಾಗಿ, ಸಮಬಲದ ಸಂಖ್ಯೆ ಇರೋದ್ರಿಂದಾಗಿ ವಿಧಾನಸಭೆಗಿಂತ ವಿಧಾನ ಪರಿಷತ್ನಲ್ಲಿ ಸಮಬಲದ ಸಂಖ್ಯೆ ಇದೆ. ಹೀಗಾಗಿ ಇದು ಮಂಡನೆ ಆಗತ್ತಾ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ದ್ವೇಷ ಭಾಷಣ ಬಿಲ್ಗೆ ಮೊದಲಿಂದಲೂ ಬಿಜೆಪಿ ವಿರೋಧ ಇತ್ತು. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನು ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನು ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ ಏನ್ ಚರ್ಚೆ ನಿಮ್ದು? ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನು ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನು ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ ದ್ವೇಷ ಭಾಷಣ ಬಿಲ್ ದಂಗಲ್ ಗದ್ದಲದ ನಡುವೆ ದ್ವೇಷ ಭಾಷಣದ ಬಿಲ್ ಇದೆಯಲ್ಲ, ದ್ವೇಷ ಭಾಷಣ ತಡೆ ಮಸೂದೆಗೆ ಅಂಗೀಕಾರ, ಚರ್ಚೆ ಮಾಡದೆ ವಿಧೇಯಕವನ್ನ ಮಂಡಿಸಿದ್ದಕ್ಕೆ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾವೆ. ವಿಧೇಯಕವನ್ನ ಮಂಡಿಸಿ ಸಮರ್ಥಿಸಿಕೊಂಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ಸಮಬಲದ ಹೋರಾಟ ಇರೋದ್ರಿಂದಾಗಿ ವಿಪಕ್ಷದಲ್ಲಿ ಬಿಲ್ ಪಾಸ್ ಆಗೋದು ಡೌಟ್ ಇದೆ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ದ್ವೇಷ ಭಾಷಣ ಬಿಲ್ ಅನ್ನೋದು ಈಗಿರುವಂತ ಕುತೂಹಲ. ದ್ವೇಷ ಭಾಷಣ ಬಿಲ್ ಇತ್ತಲ್ಲ, ಅದನ್ನ ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಯಾವುದೇ ಚರ್ಚೆ ಮಾಡದೆ ಅದನ್ನ ಮಂಡಿಸಿರೋದಕ್ಕೆ ವಿಪಕ್ಷಗಳು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಪರಿಷತ್ನಲ್ಲೂ ಕೂಡ ಇದನ್ನ ಮಂಡಿಸಬೇಕಾಗಿರೋದ್ರಿಂದಾಗಿ, ಸಮಬಲದ ಸಂಖ್ಯೆ ಇರೋದ್ರಿಂದಾಗಿ ವಿಧಾನಸಭೆಗಿಂತ ವಿಧಾನ ಪರಿಷತ್ನಲ್ಲಿ ಸಮಬಲದ ಸಂಖ್ಯೆ ಇದೆ. ಹೀಗಾಗಿ ಇದು ಮಂಡನೆ ಆಗತ್ತಾ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ದ್ವೇಷ ಭಾಷಣ ಬಿಲ್ಗೆ ಮೊದಲಿಂದಲೂ ಬಿಜೆಪಿ ವಿರೋಧ ಇತ್ತು. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನು ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನು ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ ಏನ್ ಚರ್ಚೆ ನಿಮ್ದು? ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನು ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನು ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ